ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬಿಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. 4 ದಿನದ ಬ್ರೇಕ್ ಬಳಿಕ ಮತ್ತೆ ಶುರುಕಾಗುತ್ತಾ ಶೋಧ ಕಾರ್ಯ. ಇವತ್ತು ಧರ್ಮಸ್ಥಳದಲ್ಲಿ ನಡೆಯುತ್ತಾ ಉತ್ಖನನ. ಕುತೂಹಲ ಮೂಡಿಸಿದ SIT ನಡೆ. ವಿಧಾನಮಂಡಲದಲ್ಲಿಂದು ಧರ್ಮಸ್ಥಳ ದಂಗಲ್ ಫೇಕ್ಸ್. ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರ ಸಾಧ್ಯತೆ. ಮೌನ ಮುರಿತಾರ ಮುಖ್ಯಮಂತ್ರಿ? ನಾಯಿಗಳನ್ನೇ ಮಕ್ಕಳೆಂದವರಿಗೆ ಮಗಳು ಎಲ್ಲಿಂದ ಬಂದ್ಲು? ಸುಧಾತಾ ಭಟ್ ಹೇಳಿಕೆಗೆ ರಿಪ್ಪನ್ಪೇಟೆ ಜನ ತಬ್ಬಿದ್ದು. ಅನನ್ಯ ಮಿಸ್ಸಿಂಗ್ ಕೇಸ್ಗೆ ಬಿಗ್ ಟ್ವೇಸ್ಟ್. ಬೆಂಗಳೂರಿನಿಂದ ಬಳ್ಳಾರಿ ದರ್ಶನ್ ಶಿಫ್ಟ್ಗೆ ತಯಾರಿ. ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿರುವ ಜೈಲಾಧಿಕಾರಿಗಳು. SPP ಪ್ರಸನ್ನಕುಮಾರ್ ಮೂಲಕ ಮನವಿ. ರಾಜ್ಯದ ಹಲವೆಡೆ ವರುಣನ ಅಬ್ಬರ. ರಣಮಳೆ ಆರ್ಭಟಕ್ಕೆ ಜನಜೀವನ ತತ್ತರ. ಕರಾವಳಿ ಮಲೆನಾಡಿನಲ್ಲಿ ರೆಡ್ ಅಲರ್ಟ್. ಶಾಲಾ ಕಾಲೇಜುಗಳಿಗೆ ರಜೆ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಧರ್ಮಸ್ಥಳದ ದಂಗಲ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮುಖ್ಯಮಂತ್ರಿಗಳು ಫೈನಲಿ ಈ ವಿಚಾರವಾಗಿ ಮೌನ ಮುರಿಯುತ್ತಾರಾ? ಮುಖ್ಯಮಂತ್ರಿಗಳು ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗ್ತಾ ಇದೆ. CLP ಮೀಟಿಂಗಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾರಂತೆ. ಆದರೆ ಇವತ್ತು ಸಾರ್ವಜನಿಕವಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಧರ್ಮಸ್ಥಳ ದಂಗಲ್ ಬಗ್ಗೆ ಮಾತಾಡ್ತಾರಾ? ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ. ಸರ್ಕಾರದ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. SIT ತನಿಖೆಗೆ ಆದೇಶ ನೀಡಿದ ಬಗ್ಗೆ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು. BJPಯಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನ ಕೂಡ ನಡೆಯಿತು. ಸದನದಲ್ಲೂ ವಿಷಯ ಪ್ರಸ್ತಾಪಕ್ಕೆ BJP ನಾಯಕರು ಸಜ್ಜಾಗಿದ್ದಾರೆ. ಸೊ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಆಗುತ್ತಾ ಧರ್ಮಸ್ಥಳ ದಂಗಲ್ ವಿಚಾರದಲ್ಲಿ? ಧರ್ಮಸ್ಥಳ ದಂಗಲ್ ಬಗ್ಗೆ ಮೌನ ಮುರಿಯುತ್ತಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. SIT ಮಧ್ಯಂತರ ವರದಿಯನ್ನ ನೀಡಬೇಕು ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹವಾಗಿದೆ. ಸೊ ಇವತ್ತು SIT ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಈವರೆಗೂ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಧ್ಯಂತರ ವರದಿ ಜಾರಿ ಆಗಲೇಬೇಕು, ಮಧ್ಯಂತರ ವರದಿಯನ್ನು ನೀಡಲೇಬೇಕು ಅನ್ನುವಂತಹ ಆಗ್ರಹ ಒಕ್ಕೊರಲಿನಿಂದ ಕೇಳಿ ಬಂದಿತ್ತು. ಸೊ ಇವತ್ತು ಏನಾದರೂ ಆ ಮಧ್ಯಂತರ ವರದಿ SITಯಿಂದ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಿ ಆಗಿದೆಯಾ? ಸದನದಲ್ಲಿ SIT ತನಿಖೆಯ ವಿವರ ನೀಡ್ತಾರಾ ಪರಮೇಶ್ವರ್ ಉತ್ತರಕ್ಕೆ BJP ನಾಯಕರು ತೃಪ್ತರಾಗ್ತಾರಾ? ಸ್ವತಃ ಸಿದ್ದರಾಮಯ್ಯ ಅವರೇ ಉತ್ತರ ನೀಡುವಂತಹ ಪರಿಸ್ಥಿತಿ ಬರುತ್ತಾ? ನೋಡೋಣ. ಇವತ್ತಿನ ವಿಧಾನಸಭೆ ಕಲಾಪದತ್ತ ಕರುನಾಡಿನ ಜನರ ಚಿತ್ತ ನೆಟ್ಟಿದೆ. ಏನೇನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮಧ್ಯಂತರ ವರದಿಯನ್ನು SIT ಸಲ್ಲಿಕೆ ಮಾಡುತ್ತಾ ಇವತ್ತು ಸರ್ಕಾರಕ್ಕೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಆ ಮಧ್ಯಂತರ ವರದಿ ತನಿಖೆ ವಿವರವನ್ನು ಪರಮೇಶ್ವರ್ ಇವತ್ತು ಸದನದಲ್ಲಿ ನೀಡ್ತಾರಾ? ಪರಮೇಶ್ವರ್ ಉತ್ತರಕ್ಕೆ BJP ನಾಯಕರು ತೃಪ್ತರಾಗ್ತಾರಾ ಅಥವಾ ಸ್ವತಃ ಮುಖ್ಯಮಂತ್ರಿ ಅವರೇ ಉತ್ತರ ನೀಡುವಂತಹ ಪರಿಸ್ಥಿತಿ ಬರುತ್ತಾ?
ಸೊ ಇವತ್ತಿನ ವಿಧಾನಸಭೆ ಕಲಾಪದತ್ತ ಕರುನಾಡಿನ ಜನರ ಚಿತ್ತ ನೆಟ್ಟಿದೆ. ಏನೇನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಧರ್ಮಸ್ಥಳ ತಲೆಬುರುಡೆ ಕೇಸಲ್ಲಿ ಈಗ ಇದು ಬಿಗ್ ಅಪ್ಡೇಟ್. ಈ ತಲೆಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಆ ಮುಸುಕುದಾರಿಯ ಹಿಂದೆ ಇರುವಂಥವ್ರು ಯಾರು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಇವರ ಉದ್ದೇಶ ಏನಾಗಿರಬಹುದು, ಮತ್ತು ಈಗ ಸದ್ಯ ಈ ರೀತಿ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣೀಕರ್ತರು ಯಾರು? ಡಿಸಿಎಂ ಡಿಕೆ ಶಿವಕುಮಾರ್ ಮಾತಲ್ಲಿ ಇದೆಯಾ ಸುಳಿವು? ತನಿಖೆಯ ದಿಕ್ಕನ್ನೇ ಬದಲಿಸುತ್ತಾ ಉಪಮುಖ್ಯಮಂತ್ರಿಗಳ ಹೇಳಿಕೆ. ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ. ತಲೆಬುರುಡೆ ಕೇಸಲ್ಲಿ ಬಿಗ್ ಅಪ್ಡೇಟ್ ಇದು. ಪ್ರಕರಣದ ಹಿಂದೆ ಇದ್ದು ಕುಮ್ಮಕ್ಕು ಕೊಡ್ತಿರೋದು ಯಾರು? ಡಿಸಿಎಂ ಡಿಕೆ ಶಿವಕುಮಾರ್ ಮಾತಲ್ಲಿ ಸುಳಿವು ಇದೆಯಾ? ಧರ್ಮಸ್ಥಳ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್. ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಸಿದಂತಹ ಬಾಂಬ್, ಆ ಒಂದು ಮಾತು ಈಗ ಹಲವು ಸುಳಿವುಗಳಿಗೆ ಕಾರಣ ಆಗ್ತಾ ಇದೆ. ಯಾರು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ, ಯಾರು ಏನೆಲ್ಲ ಮಾತಾಡಿದ್ದಾರೆ, ಬಹಳ ಮುಖ್ಯವಾದಂತಹ ವಿಚಾರ. ಅದು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂತದ್ದು. ನೋಡಿ, ಅವ್ರು ಏನ್ ಹೇಳ್ತಾರೆ, ಧರ್ಮಸ್ಥಳ ಕೇಸ್ಗೆ ಯಾರೋ ಒಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾನೆ, ಆತ ಸಿಎಂನೇ ಕೊಲೆಗಾರ ಅಂತಿದ್ದಾರೆ. ನಿಮಗೆ ಗೊತ್ತಾ ಅದು? ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಮೇಲೆ ಭಾರಿ ಕುತೂಹಲ. ಇದರ ಹಿನ್ನೆಲೆಯಲ್ಲಿ ಇರೋನು ಸಿಎಂ ಕೊಲೆಗಾರ ಅಂದಿದ್ದಾನೆ. ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಇದ್ದಾನೆ. ಇದಕ್ಕೆ ಆ ವ್ಯಕ್ತಿ ಹೇಳಿದ ಮಾಹಿತಿ ನಮ್ಮ ಹತ್ರ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು, ಧರ್ಮಸ್ಥಳ ಕೇಸ್ಗೆ ಯಾರೋ ಒಬ್ಬ ಕುಮ್ಮಕ್ಕು ಕೊಡ್ತಿದ್ದಾರೆ, ಆತ ಸಿಎಂನೇ ಕೊಲೆಗಾರ ಅಂದಿದ್ದಾರೆ. ಸಿಎಂನ ಕೊಲೆಗಾರ ಅಂದಿರೋರು ಯಾರು? ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಮಾತಾಡಿರುವಂಥ ಕ್ಲಿಪ್ಗಳು ಕೂಡ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ, ನೋಡಿ, ಕೇಳಿಸ್ಕೊಳ್ಳಿ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ ನೀವು? ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು ಸಿಎಂఏ ಕೊಲೆಗಾರ ಅಂತ ಹೇಳಿದ್ದಾನೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಸೊ ಏನು ಬೇಕೋ ನಾವು ಕ್ರಮ ಕೈಗೊಳ್ತೀವಿ ನಾವು. ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಟ್ ಎನಿಥಿಂಗ್.
ನನಗೆ ಅವ್ರು ಯಾರು ಪೊಲೀಸವ್ರು ಮಾಡ್ತವ್ರೆ ಅನ್ನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಹೋಮ್ ಮಿನಿಸ್ಟರ್ ಇದ್ದಾರೆ, ದೇ ವಿಲ್ ಡೀಲ್ ವಿತ್ ಇಟ್. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, CMನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಗೊತ್ತಿದೆಯಾ ನಿಮ್ಗದು? DCM DK ಶಿವಕುಮಾರ್ ಹೇಳಿದಂತಹ ಆ ಕುಮ್ಮಕ್ಕಿನ ವ್ಯಕ್ತಿ ಯಾರು? ಈ ರೀತಿ ಕುಮ್ಮಕ್ಕು ಕೊಡ್ತಾ ಇರುವಂತಹ ವ್ಯಕ್ತಿಗೆ ಕಾದಿದೆಯಾ ಕಠಿಣ ಶಿಕ್ಷೆ? ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗುತ್ತಾ? ಇವರ ಉದ್ದೇಶ ಏನಾಗಿದೆ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಂಥ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಂತಹ ವಿಚಾರವನ್ನ ತಾವು ಗಮನಿಸ್ತಾ ಇದ್ದೀರಿ. ಸೊ ಈ ರೀತಿ ಅಪಪ್ರಚಾರ ಮಾಡಿದವರಿಗೆ, ಯಾರದ್ದೋ ವ್ಯಕ್ತಿಯ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹೊಡಿತಾ ಇರುವಂಥ ವ್ಯಕ್ತಿಗೆ ಕಾದಿದೆಯಾ ಶಿಕ್ಷೆ? ಗುರುಡೆ ಕೇಸ್ನ ಹಿಂದೆ ಇರೋರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ. ಬೇರೆಯವರ ಹೆಗಲ ಮೇಲೆ ಬಂದೂಕಿಟ್ಟಿದ್ದಾನ ಹಾಗಿದ್ರೆ ಆ ವ್ಯಕ್ತಿ. SIT ಮಧ್ಯಂತರ ವರದಿ ಸಲ್ಲಿಕೆ ಮಾಡುವ ಗಳಿಗೆಯಲ್ಲಿ ಈ ವಿಚಾರಗಳು ಭಾರಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಹೇಳಿಕೆಯ ಮೇಲೆ ಭಾರೀ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೇವೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, DCM DK ಶಿವಕುಮಾರ್ ಅವರ ಮಾತನ್ನ ಗಮನಿಸ್ತಾ ಇದ್ದೀವಿ ಧರ್ಮಸ್ಥಳದ ವಿಚಾರದಲ್ಲಿ. ಮೊನ್ನೆ ಅಷ್ಟೇ ಇದೊಂದು ಷಡ್ಯಂತ್ರ, ಸತ್ಯ ಆಚೆ ಬರುತ್ತೆ, ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಾಗುತ್ತೆ, ಅಪಪ್ರಚಾರ ಮಾಡೋರ ವಿರುದ್ಧನೂ ಅಂತ ಹೇಳಿದ್ರು. ಇವತ್ತು ಮುಂದುವರೆದ ಭಾಗವಾಗಿ ಇದರ ಹಿಂದೆ ಕುಮ್ಮಕ್ಕು ಕೊಡುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಆತ CMನೇ ಕೊಲೆಗಾರ ಅಂದಿದ್ದಾನೆ, ಗೊತ್ತಾ ನಿಮಗೆ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಸುಳಿವನ್ನ ಬಿಟ್ಟುಕೊಟ್ರ. ಈ ಎಲ್ಲ ಬೆಳವಣಿಗೆ ಹಿಂದೆ ಯಾರು ಆ ವ್ಯಕ್ತಿ ಅನ್ನೋದ್ರ ಬಗ್ಗೆ ಅವರು ಮಾತನ್ನ ಆಡಿದ್ರ ಅಂತ ಅನೇಕ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇರೋದು. ಇದನ್ನು ಯಾವ ರೀತಿ ನೋಡ್ತೀರಿ ನೀವು? DCM ಮಾತಿನ ಮರ್ಮ ಏನು? ಪಾಟೀಲ್ರೆ, ಒಂದು ಅಂಶವನ್ನ ಇಲ್ಲಿ ಖಚಿತಪಡಿಸಬೇಕಾಗಿರುವಂತದ್ದು, ಆ ವ್ಯಕ್ತಿಯ ಹೆಸರನ್ನ ಬಳಸದೆ ಆ ವ್ಯಕ್ತಿ ಯಾರು ಅಂತ ಇಡೀ ಸಮಾಜಕ್ಕೆ ಗೊತ್ತಾಗುವಂತ ಕೆಲಸವನ್ನ DCM DK ಶಿವಕುಮಾರ್ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಕಾರಣ ಏನು ಅಂದ್ರೆ, ಆ ವ್ಯಕ್ತಿ ಯಾರು ಅಂತ ಉಲ್ಲೇಖ ಮಾಡೋದರ ಬದಲಾಗಿ, ಅವರ ಬಾಯಿಂದ ಹೆಸರನ್ನ ಹೊರತರೋ ಬದಲಾಗಿ ನೇರವಾಗಿ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂಥದ್ದು. ಅಲ್ಲಿರುವಂತ ವ್ಯಕ್ತಿ CM ರವರೇ 24 ಕೊಲೆಗಳನ್ನ ಮಾಡಿದ್ದಾರೆ ಅನ್ನೊಂದು ವಿಡಿಯೋ. ಆ ವಿಡಿಯೋವನ್ನ ಮುಂದಿಟ್ಕೊಂಡು ಈಗ DCM DK ಶಿವಕುಮಾರ್ ಅವರು ಈ ಮುಸುಕುದಾರಿ ವ್ಯಕ್ತಿ ಅಥವಾ ಭೀಮ ಅಂತ ಏನ್ ಕರೆಯಲಾಗ್ತಿದೆ, ಆತನ ಹಿಂದೆ ಒಂದು ತಂಡ ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ನಿರ್ದೇಶನದಂತೆ, ಅಂದ್ರೆ ಒಂದು ಇಮ್ಯಾಜಿನ್ ಮಾಡಬೇಕಾಗಿರೋದನ್ನ ಅದಕ್ಕಿಂತ ನಾವು ಗಮನಿಸಬೇಕಾಗಿರೋಂಥದ್ದು, ಒಬ್ಬ ಡೈರೆಕ್ಟರ್ ಇದ್ದಾನೆ, ಆ ಡೈರೆಕ್ಟರ್ ಹೇಳಿದಂತೆ ಈ ಮುಸುಕುದಾರಿ ವ್ಯಕ್ತಿ ಆಕ್ಟಿಂಗ್ ಮಾಡ್ತಿದ್ದಾನೆ ಅನ್ನೊಂದು ಧಾಟಿಯಲ್ಲಿ DCM DK ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು ಎಲ್ಲಿಗೆ ಧಾರ್ಮಿಕ ಕ್ಷೇತ್ರದ ನಂಬಿಕೆಯನ್ನ ಹಾಳು ಮಾಡುವಂತ ಕೆಲಸ ಹಾಗೂ ಹುನ್ನಾರ ಏನ್ ನಡೀತಾ ಇದೆ, ಇದು ಕೇವಲ ಒಬ್ಬ ವ್ಯಕ್ತಿಯಿಂದ ನಡೀತಾ ಇರೋಂಥದ್ದಲ್ಲ. ಒಂದು ತಂಡ ಇದೆ, ಅದಕ್ಕೆ ಒಬ್ಬ ಮುಖ್ಯಸ್ಥನಿದ್ದಾನೆ. ಆ ಮುಖ್ಯಸ್ಥನ ಹೇಳಿಕೆಯನ್ನ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ, ಆತನ ವಿರುದ್ಧವೂ ಕ್ರಮವಾಗುತ್ತಾ, ಆತ ಕೊಡ್ತಿರುವಂತ ಪುಷ್ಟಿ ಆಗಿರ್ಬೋದು, ಆತ ನೀಡ್ತಿರುವಂತ ಧೈರ್ಯ ಆಗಿರ್ಬೋದು, ಆತ ದಿಕ್ಕು ತಪ್ಪಿಸ್ತಾ ಇರುವಂತ ಯೋಜನೆಗಳಿಗೆ ಆತನ ವಿರುದ್ಧ ಶಿಕ್ಷೆ ಇರುತ್ತಾ? DCM ರವರು ಬಹಿರಂಗವಾಗಿ ಆಗಸ್ಟ್ 16ನೇ ತಾರೀಕು ಈ ವಿಚಾರವಾಗಿ ಮಾತನಾಡ್ತಾರೆ. ಅಂದ್ರೆ ಎಲ್ಲಾ ವಿಚಾರಗಳು ಗೊತ್ತಿದ್ರು ಕೂಡ ಆತನ ಹೆಸರನ್ನ ಯಾಕೆ ಹೇಳ್ತಿಲ್ಲ? ಒಂದು ವೇಳೆ ಆತನ ಹೆಸರನ್ನ ಹೇಳಿದ್ರೆ ಈ ಪ್ರಕರಣದಲ್ಲಿ DCMಗೂ ಕೂಡ ಮಾಹಿತಿ ಇದೆ ಅನ್ನೋ ಒಂದು ವಿಚಾರವಾಗಿ SIT ಇವರನ್ನೂ ಕೂಡ ಪ್ರಶ್ನೆ ಮಾಡುತ್ತಾ ನಾನಾ ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆದ್ರೆ ಖಂಡಿತವಾಗಿಯೂ DCM DK ಶಿವಕುಮಾರ್ ಅವರಿಗೆ ವಿಚಾರ ಗೊತ್ತಿದೆ. ಇದೇ ವಿಡಿಯೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದ್ದೇವೆ. ಈಗಿರುವಾಗ ಗೃಹ ಸಚಿವರಿಗೆ DCM ರವರೇ ಯಾಕೆ ಪತ್ರವನ್ನ ಬರೆಯಬಾರದು ಅನ್ನೋದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ವಿಶೇಷ ತನಿಖಾ ತಂಡಕ್ಕೆ ಗೃಹ ಸಚಿವರಿಂದ ಆಗಿರ್ಬೋದು, DCM ರಿಂದ ಆಗಿರ್ಬೋದು, ಕಂಪ್ಲೀಟ್ ಫ್ರೀ ಹ್ಯಾಂಡ್ ಇರೋದ್ರಿಂದ ಒಂದು ಸೂಚನೆಯನ್ನಂತೂ ಸರ್ಕಾರ ನೀಡಬಹುದು. ಈ ಒಂದು ಪಿತೂರಿಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಯಾರು ಅಂತ ನಮಗೆ ಈಗಾಗಲೇ ಗೊತ್ತಿದೆ, ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಅಂತ DCM ರವರು ಕೂಡ ವಿಶೇಷ ತನಿಖಾ ತಂಡಕ್ಕೆ ಹೇಳ್ಬೋದು, ಗೃಹ ಸಚಿವರು ಕೂಡ ಹೇಳ್ಬೋದು. ನಡೀತಾ ಇರುವಂತದ್ದು ಅವ್ರದೇ ಕ್ಯಾಬಿನೆಟ್ ಆಗಿರೋದ್ರಿಂದ ಸೂಚನೆಯನ್ನ ನೀಡೋದಕ್ಕೆ ಯಾಕೆ ಆಗಿಲ್ಲ, ಅಥವಾ ಇದರಲ್ಲಿ
DK ಶಿವಕುಮಾರ್ ಅವರು ಹೇಳಿದಂತೆ ಬೇರೆ ಬೇರೆ ಪಕ್ಷಗಳು ರಾಜಕೀಯವನ್ನ ಮಾಡ್ತಿರೋದ್ರಿಂದ ಇವರು ಕೂಡ ರಾಜಕೀಯವನ್ನ ಮಾಡ್ತಿದ್ದಾರೆ. ಇಂಥ ಅನೇಕ ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆದರೆ ಖಂಡಿತವಾಗಿಯೂ ಈ ಒಂದು ವಿಡಿಯೋವನ್ನ ನೋಡಿದಾಗ ಆ ವ್ಯಕ್ತಿ ಯಾರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದ್ರು ಕೂಡ, DCM ರವ್ರಿಗೂ ಗೊತ್ತಿದ್ರು ಕೂಡ ಆ ಹೆಸರನ್ನ ಬಳಸದೆ ಇರುವಂತ ಉದ್ದೇಶ ಏನು ಅನ್ನೋದನ್ನ ಸ್ವತಃ ಅವರು ಸ್ಪಷ್ಟೀಕರಣ ನೀಡಬೇಕಾಗತ್ತೆ. ಆದರೆ ಖಂಡಿತವಾಗಿಯೂ ಈ ಒಂದು ದಿಕ್ಕನ್ನ ತಪ್ಪಿಸುತ್ತಿರುವಂತ ಯೋಜನೆ ನಿಜವಾದಲ್ಲಿ ಆ ವ್ಯಕ್ತಿಯ ವಿರುದ್ಧವೂ ಕೂಡ ಕಾನೂನಿನಾತ್ಮಕವಾದಂತಹ ಶಿಕ್ಷೆ ಅಥವಾ ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಕೂಡ ಕ್ರಮ ಜರುಗಿಸುವಂತಹ ಸಾಧ್ಯತೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡಬಹುದಾಗಿರುವಂತದ್ದು. ಪಾಟೀಲ್ರೆ, ಅಭಿಷೇಕಿನ ಇವತ್ತಿನ ವಿಧಾನಮಂಡಲ ಅಧಿವೇಶನದಲ್ಲಿ ಧರ್ಮಸ್ಥಳದ ದಂಗಲ್ ಪ್ರಸ್ತಾಪ ಆಗುತ್ತಾ? ಧರ್ಮಸ್ಥಳದ ವಿಚಾರವಾಗಿ ಸರ್ಕಾರ ಮೌನ ಮುರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಧರ್ಮಸ್ಥಳದ ವಿಚಾರವೇ ಇವತ್ತು ಅನೇಕ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಬಹುದಾ ಕಲಾಪದಲ್ಲಿ? ಬಲ್ರೆ ಒಂದು ಖಂಡಿತವಾಗಿಯೂ ಗೃಹ ಸಚಿವರು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ಒಂದು ಮಾತೇನಂದ್ರೆ, ಬಿಜೆಪಿರವರು ಇಂಟರಿಮ್ ರಿಪೋರ್ಟ್ ಕೇಳಿರ್ಬೋದು ಅಥವಾ ಮಧ್ಯಂತರ ವರದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೋಗ್ರೆಸ್ ರಿಪೋರ್ಟ್ ಇಲ್ಲಿವರೆಗೂ ಏನಾಗಿದೆ ಅಂತ ಕೇಳಿದ್ದಾರೆ. ಅದನ್ನ ನಾವು ಸೆಷನ್ ನಲ್ಲೇ ಮಾತನಾಡ್ತೇವೆ ಅಂತ ತಿಳಿಸಿದ್ದಾರೆ. ಈ ಸದ್ಯದ ಮಟ್ಟಿಗೆ ಎರಡು ಆಯಾಮಗಳಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ನಿನ್ನೆ SR ವಿಶ್ವನಾಥ್ ರವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಅನೇಕ ಮುಖಂಡರು ಬಿಜೆಪಿಯಿಂದ ಧರ್ಮಸ್ಥಳಕ್ಕೆ ಮೊನ್ನೆ ರಾತ್ರಿ ಭೇಟಿಯನ್ನ ಕೊಟ್ಟಿದ್ರು. ನಿನ್ನೆ ಭಗವಂತನ ದರ್ಶನವನ್ನ ಮಾಡಿ ವೀರೇಂದ್ರ ಹೆಗ್ಗಡೆ ಅವರನ್ನ, ಸುರೇಂದ್ರ ಜೈನ್ರನ್ನ ಭೇಟಿಯಾಗಿದ್ದಾರೆ. ಅಲ್ಲಿಗೆ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ತೋರಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಭೇಟಿಯ ವಿಚಾರವಾಗಿ ಮಾತನಾಡಿದಂಥ DCM DK ಶಿವಕುಮಾರ್ ಹಾಗೂ ಬಮೂಲ್ ಅಧ್ಯಕ್ಷರಾದ DK ಸುರೇಶ್ ರವರು ನೇರವಾಗಿ ಹೇಳಿರುವಂಥದ್ದು, ಬಿಜೆಪಿ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ಮಾಡ್ತಿದೆ, ಇದು ಯಾರ ಸ್ವತ್ತು ಅಲ್ಲ ಅಂತ ನೇರವಾಗಿ ತಿಳಿಸಿರುವಂಥದ್ದು. ಮತ್ತೊಂದು ಕಡೆ ಈ ಸದ್ಯದ ಮಟ್ಟಿಗೆ ಗೃಹ ಸಚಿವರು ಅನೇಕ ಬಾರಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸೆಷನ್ ನಲ್ಲಿ ನೀಡಬೇಕಾದಂತ ಉತ್ತರವನ್ನ ಖಂಡಿತವಾಗಿಯೂ ನೀಡ್ತೇವೆ, ಅದಕ್ಕೆ ಒಂದು ರೀತಿ ರಿವಾಜು ಮಾದರಿಗಳಿದೆ, ಅದನ್ನ ನಾವು ಪಾಲಿಸ್ತೇವೆ ಅಂತ ತಿಳಿಸಿದ್ದಾರೆ. ಅಲ್ಲಿಗೆ ನಿನ್ನೆಯ ಬಿಜೆಪಿಯ ಒಂದು ರ್ಯಾಲಿ ಏನಿತ್ತು ಅದರ ಪೂರಕವಾಗಿ ಜಗದೀಶ್ ಅನ್ನೋ ಒಬ್ಬ ವಕೀಲ ಸಾಮಾಜಿಕ ಜಾಲತಾಣದಲ್ಲಿ SR ವಿಶ್ವನಾಥ್ ವಿರುದ್ಧ ಮಾತನಾಡ್ತಿರುವಂತದ್ದು ಇರ್ಬೋದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ DK ಸುರೇಶ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಇವರು ನಿನ್ನೆ ಬಿಜೆಪಿಯ ರ್ಯಾಲಿಯ ಬಗ್ಗೆ ಮಾತನಾಡಿರುವಂಥದ್ದು. ಇವಿಷ್ಟರ ಜೊತೆಗೆ SITಯ ತನಿಖೆಯ ಪ್ರಗತಿಯ ವಿಚಾರವಾಗಿ ಬಿಜೆಪಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಂಟರಿಮ್ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಕೊಟ್ಟರೆ, ಕೊಡದೆ ಇದ್ದರೆ ಎರಡೂ ಸಾಧ್ಯತೆಗಳನ್ನು ನಾವು ನೋಡ್ತಾ ಇರೋದು. ಖಂಡಿತವಾಗಿಯೂ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ನಿಲುವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ, ಯಾವ ಹೇಳಿಕೆಯನ್ನ ನೀಡುತ್ತೆ, ಯಾವ ರೀತಿ SITಯನ್ನ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಥವಾ ವಿರುದ್ಧ ತಂಡ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಇರುವ ತಂಡವನ್ನ ಯಾವ ರೀತಿ ಇವರು ನಿಭಾಯಿಸ್ತಾರೆ, ಇಂಥ ಅನೇಕ ವಿಚಾರಗಳು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಒಂದಿಷ್ಟು ಹೀಟೆಡ್ ಮೊಮೆಂಟ್ಸ್ ಅನ್ನ ನಾವು ನೋಡುವಂತ ನಿರೀಕ್ಷೆ ಇರುವಂತದ್ದು ಈ ಸದ ಮಟ್ಟಿಗೆ. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಅನನ್ಯ ಭಟ್ನ ರಣರೋಚಕ ಸ್ಟೋರಿ ಇದು. ಅನನ್ಯ ಭಟ್ನ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ನಿನ್ನೆಯಿಂದ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬೆಚ್ಚಿ ಬೀಳಿಸುವಂತ ಮತ್ತೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಅನನ್ಯ ಭಟ್ ಯಾರು, ಸುಜಾತ ಭಟ್ ಹೇಳ್ತಿರೋದು ಏನು, ಎಲ್ಲವೂ ಕೂಡ ಈಗ ಮತ್ತಷ್ಟು ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಸುಜಾತ ಭಟ್ ಕಟ್ಟು ಕತೆ ಹಿಂದೆ ಸತ್ಯದ ಅನಾವರಣ. ಅನನ್ಯ ಭಟ್ ಕೇವಲ ಸುಜಾತ ಅವರ ಕಾಲ್ಪನಿಕ ಪಾತ್ರವಾಗಿದ್ದರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಕ್ಷಣ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇದು ಕೇವಲ ಸುಜಾತ ಅವರ ಕಾಲ್ಪನಿಕ ಪಾತ್ರವ ಅನನ್ಯ ಅನ್ನುವಂಥದ್ದು ಅನ್ನೋ ಪ್ರಶ್ನೆಗೆ ಪುಷ್ಟಿ ನೀಡುವಂತಿದೆ ಇಲ್ಲಿ ಕೆಲವರು ಹೇಳಿರುವಂತಹ ವಿಚಾರಗಳು, ಮಾತಾಡಿರುವಂತಹ ವಿಚಾರಗಳು. ಹಾಗಿದ್ರೆ ಅನನ್ಯ ಭಟ್ ನಿಜಕ್ಕೂ ಇದ್ದಳ ಇಲ್ವಾ? ಸುಜಾತ ಭಟ್ ಹೇಳ್ತಾ ಇರೋದು ಸತ್ಯವ ಸುಳ್ಳ? ಗಮನಿಸಿ ವೀಕ್ಷಕರೇ, ಬಗೆದಷ್ಟು ಹೊರ ಬರ್ತಾ ಇವೆ ಭಯಾನಕ ಸತ್ಯಗಳ ವಿಚಾರಗಳು. ಸುಳ್ಳಿನ ಕತೆ ಕಟ್ಟಿ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಸುಜಾತ ಭಟ್? ಸುಳ್ಳಿನ ಕತೆ ಕಟ್ಟಿ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಯಾಕೆ ಮೂಡ್ತಾ ಇದೆ ಅಂತಂದ್ರೆ,
1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ಇದೇ ಸುಜಾತ ವಾಸವಿದ್ರು. ನಾಯಿಗಳನ್ನೇ ಮಕ್ಕಳು ಅಂತ ಸಲಹಿದ್ರು ಈ ಸುಜಾತ. ಪ್ರಭಾಕರ್ ಭಟ್ ಅನ್ನೋರ ಜೊತೆ ಸುಜಾತ ಲಿವ್ ಇನ್ ಸಂಬಂಧ. ಮಕ್ಕಳೇ ಇಲ್ಲದ ದಂಪತಿಗೆ ಅನನ್ಯ ಭಟ್ ದಿಢೀರ್ ಪ್ರತ್ಯಕ್ಷ ಆಗಿದ್ದು ಹೇಗೆ? ರಿಪ್ಪನ್ಪೇಟೆ ಸ್ಥಳೀಯರನ್ನೇ ದಂಗಾಗಿಸಿದೆ ಸುಜಾತ ಹೇಳಿಕೆ. 2007ರವರೆಗೂ ಸುಜಾತಾಗೆ ಮಕ್ಕಳೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಸ್ಥಳೀಯರು. 2007ರವರೆಗೂ. ಸರ್, ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅನನ್ಯ ಭಟ್ ಎನ್ನುವಂಥ ಹುಡುಗಿ ಕಾಣೆಯಾಗಿದ್ದಾಳೆ ಎನ್ನುವಂಥ ದೂರನ್ನು ಈಗಾಗಲೇ ಸುಜಾತ ಭಟ್ ಎನ್ನುವಂಥವ್ರು ಕೊಟ್ಟಿರುವಂಥದ್ದು. ಆದರೆ ಸುಜಾತ ಭಟ್ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಇದ್ರು ಎನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅವ್ರದ್ದೇ ಪಕ್ಕದ ಮನೆ ಏನು ಸುಜಾತ ಅವರ ಪಕ್ಕದ ಮನೆಯವರೇ ಆಗಿರುವಂಥವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಇಲ್ಲಿ ಸುಜಾತ ಭಟ್ ಅವರು ಎಷ್ಟು ದಿನ ಇದ್ರಿ, ಹೇಗಿದ್ರು ಇಲ್ಲಿ ಅಂತ? ನಾವು ಈ ಮನೆಗೆ ಬಂದು 1-2 ತಿಂಗಳ ತನಕ ಇದ್ದರು ಅಷ್ಟೇ. ಪ್ರಭಾಕರ್ ಜೊತೆಯಲ್ಲಿ ಇದ್ದರು ಅಷ್ಟೇ. ಅವರು ಮದುವೆ ಆಗಿತ್ತ? ಇಲ್ಲ ಇಲ್ಲ, ಮದುವೆಗಿದ್ದೆ ಏನಿಲ್ಲ, ಹಿಂಗೆ ಲಿವಿಂಗ್ ಪಾರ್ಟ್ನರ್ ಮಾಡ್ಕೊಂಡಿದ್ರು ಅಷ್ಟೇ. ಅದಕ್ಕಿಂತನೂ ಮುಂಚೆ ಇದ್ರಂತಮ್ಮ, ನೀವು ಬರೋಕ್ಕಿಂತ ಮುಂಚೆ? ಇಲ್ಲ ಇಲ್ಲ, ಅವರು ನಾವಂದರೆ ಈ ಮನೆಗೆ ಬಾಡಿಗೆಗೆ ಬರೋದು ಮುಂಚೆ ಎದುರುಗಡೆ ಮನೆಯಲ್ಲಿದ್ವಿ. ಒಂದು 5-6 ತಿಂಗಳು ಮುಂಚೆ ಇದ್ದರು ಏನೋ ಅಷ್ಟೇ. ಇಲ್ಲಿ ಮಕ್ಕಳೇನಾದ್ರು ಇತ್ತಮ್ಮ? ಇಲ್ಲ ಇಲ್ಲ, ಮದುವೆ ಇರಲಿಲ್ಲ, ಏನು ಮಾಡ್ಕೊಂಡಿರಲಿಲ್ಲ ಅವರು. ಮಕ್ಕಳು ಏನು ಇರಲಿಲ್ಲ ಅವರಿಗೆ. ಅವ್ರು ಇಲ್ಲಿದ್ದಾಗ ಅಥವಾ ಬೇರೆ ಮಕ್ಕಳು, ಸಣ್ಣ ಮಕ್ಕಳು ಅಥವಾ ದೊಡ್ಡವ್ರು ಯಾರು ಬರ್ತಾ ಹೋಗ್ತಾ ಇದ್ರು? ಇಲ್ಲ ಇಲ್ಲ, ಯಾರು ಅವ್ರ ಕಡೆ ಕಾಂಟ್ಯಾಕ್ಟ್ ನಮ್ಗೆ ಇಷ್ಟು ವರ್ಷ ಆದರೂ ಇಲ್ಲಿರೋ ತನಕನೂ ಅವ್ರ ಅಕ್ಕಂಗಿಯರ್ದು ಇದು ಸಹ ನಮಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರು ಅವ್ರ ಜೊತೆಯಲ್ಲಿ ಒಡಹುಟ್ಟಿದವ್ರು ಇದ್ದಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಏನು ಕೆಲಸ ಮಾಡ್ತಿದ್ರಮ್ಮ? ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರು ಅಷ್ಟೇ. ಅಡುಗೆ ಮತ್ತೇನು ಬೇರೆ ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾದರೂ ಹೋಗಿದ್ರು ಏನೋ ಗೊತ್ತಿಲ್ಲ. ನಾವು ಬಂದಮೇಲೆ ಎಲ್ಲೂ ಏನೂ ಮಾಡ್ತಿಲ್ಲ. ಬಂದು 1-2 ತಿಂಗಳಿಗೆ ಬೆಂಗಳೂರಿಗೆ ಹೋಗಿಬಿಟ್ರು ಅವರು. ನೀವು ಫಸ್ಟು ಇದೆ ಮುಂದೆ ಇದ್ರಿ, ಮುಂದಿನ ಮನೇಲಿ. ಅವರು ಒಟ್ಟೆ ಇಲ್ಲಿದ್ದರು, ಅವ್ರ ಪ್ರಭಾಕರ್ ಬಾಳಿಗ ಅವ್ರ ಜೊತೆಗೆ. ಹೇಗಿದ್ರಮ್ಮ ಇಲ್ಲಿ ಅವರು ಇದ್ದಾಗ? ಅವ್ರು ಹೇಗಿತ್ತು ಒಡನಾಟ ಅಂತ ಹೇಳಿ? ಅದು ನಮಗೆ ಗೊತ್ತಾಗ. ನೀವು ಅವ್ರ ಜೊತೆ ಮಾತಾಡ್ತಿದ್ರೆ? ಇಲ್ಲ, ನಾವು ಸ್ವಲ್ಪ ಎಲ್ಲಿ ಬೆರೆಯೋದಿಲ್ಲ, ಕಡಿಮೆ ಬರ್ತಿದ್ರು ಅಷ್ಟೇ. ಬಂದು ಒಂದು 5-10 ನಿಮಿಷ ಮಾತಾಡ್ಕೊಂಡು ಹೋಗ್ತಿದ್ರು ಅಷ್ಟೇ. ನಮ್ಗೆ ಯಾವುದು ಕೆಲಸದಲ್ಲಿ ಇರಲಿಲ್ಲ? ಇಲ್ಲ ಇಲ್ಲ, ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ, ಆ ಮನೆಯಲ್ಲೇ ಇದ್ದರು. ಅವರಮ್ಮನ ನೋಡಿಕೊಂಡು ಮತ್ತೆ ಪ್ರಭಾಕರ್ ಬಾಳಿಗ ಅವರು? ಹೌದು ಹೌದು, ಅವರಮ್ಮನ ನೋಡಿಕೊಂಡು, ಅವರಮ್ಮ ಆಮೇಲೆ ತೀರ್ಕೊಂಡು ಹೋದರು. ಕೊನೆಗೆ ಅವ್ರು ಇಲ್ಲೇ ಇದ್ದರು, ಸುಮಾರು ವರ್ಷ ಇದ್ದರು. ಬೆಂಗಳೂರಿಗೆ ಹೋದ್ಮೇಲೆ ಯಾವತ್ತಾರು ಬಂದಿದ್ರಮ್ಮ? ಅದಾದಮೇಲೆ ಸುಜಾತ ಭಟ್ ಅವರು ಒಂದು ಸಲ ಮಧ್ಯ ಬಂದಿದ್ದರು, ಒಂದು ಸಲ ಯಾರೋ ಜೊತೆಗೆ, ಒಂದು 4-5 ಜನ ಜೊತೆಗೆ ಒಂದು ಸಲ ಬಂದಿದ್ರು ಅಷ್ಟೇ. ಅದ್ರ ಮೇಲೆ ನೋಡಿಲ್ಲ ನಾವು. ಅಂದರೆ ಇದು ಜಮೀನು ವಿಚಾರ, ಜಾಗದ ವಿಚಾರಕ್ಕೆ? ಇಲ್ಲ ಇಲ್ಲ, ಅದೇನು ಗೊತ್ತಿಲ್ಲ ನಮಗೆ, ಬಂದಿದ್ದು ಗೊತ್ತಿಲ್ಲ ನಮಗೆ. ಅವ್ರು ಬಂದು ವಾಪಸ್ ಹೋಗಬೇಕಾದ್ರೆ ಗೊತ್ತಾಯ್ತು ಅಷ್ಟೇ ಅವ್ರು ಬಂದಿದ್ದರು ಅಂಥೇಳಿ. ಯಾವುದಕ್ಕೆ ಏನು ಅಂತ ಗೊತ್ತಿಲ್ಲ. ಅವರು ಅದೆಲ್ಲ ನಾವು ಕೇಳೋಕ್ಕೂ ಹೋಗ್ತಿರ್ಲಿಲ್ಲ, ಬಂದು ಮಾತಾಡ್ಸಿದ್ರೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲಿದ್ದಾಗ ಒಟ್ಟು ಯಾವುದೇ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಇಲ್ಲೇ ಮನೆಯಲ್ಲೇ ಇರ್ತಿದ್ರು? ಹೌದು ಹೌದು, ಮನೆಯಲ್ಲೇ ಇರ್ತಿದ್ರು. ಸುಮಾರು ನಾಯಿಗಳೆಲ್ಲ ಸಾಕ್ಕೊಂಡಿದ್ರು ಅವರು, ಆ ನಾಯಿ ನೋಡ್ಕೊಂಡು ಇರ್ತಿದ್ರು ಅಷ್ಟೇ. ಅವ್ರ ಹತ್ರ ನೀವೇ ಜಾಗ ತಗೊಂಡಿದ್ದು? ಹೌದು ಹೌದು ಹೌದು, ಆ ಪ್ರಭಾಕರ್ ಹತ್ರನೇ ತಗೊಂಡು. ಪ್ರಭಾಕರ್ ಅವ್ರ ಹತ್ರ ಇವರಿದ್ರು? ಹೌದು ಹೌದು, ಪ್ರಭಾಕರ್ ಹತ್ರ ಇದ್ರು. ಮಾತಾಡ್ಸಿದ್ದೀರಮ್ಮ ಯಾವತ್ತಾರು ಸುಜಾತ ಅವ್ರ ಬಳಿಗೆ ನೀವು? ಇಲ್ಲ ಇಲ್ಲ, ಅವ್ರು ಈ ಊರು ಬಿಟ್ಟು ಹೋದ್ಮೇಲೆ ನಾವು ಕಾಂಟ್ಯಾಕ್ಟ್ ಮಾಡೇ ಇಲ್ಲ ಅವರು ನಮಗೆ. ಇದ್ದಾಗ ಅದೇ ಅವ್ರು ಎಲ್ಲಾದರೂ ಬಂದರೆ ಮಾತಾಡ್ತಿದ್ವಿ ಅಷ್ಟೇ. ಹೀಗೆ ಕ್ಷೇಮ ಸಮಾಚಾರ ಅಷ್ಟೇ, ಮತ್ತೇನಿಲ್ಲ. ಅವಾಗ ಮಕ್ಕಳಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಮಾಡಿಲ್ಲ. ಮನೆಯಲ್ಲೇ ಇದ್ರು, ಅವರ ತಾಯಿಯನ್ನು ನೋಡಿಕೊಂಡು, ಜೊತೆಗೆ ಪ್ರಭಾಕರ್ ಬಾಳಿಗ ಅವ್ರನ್ನ ನೋಡಿಕೊಂಡು ಇಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಯಾರೂ ಮಕ್ಕಳು ಸಹ ಅವರಿಗೆ ಇರಲಿಲ್ಲ ಎನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಆ ಶೋಧ ಕಾರ್ಯಕ್ಕೆ ಇವತ್ತೇ ತೆರೆ ಬೀಳುತ್ತಾ? ಅಂತಿಮ ಹಂತಕ್ಕೆ ಬಂದಿದೆಯಾ ಈ ಭೂಮಿ ಅಗೆಯುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆಗಳಿಗೆ ಬಹುತೇಕ ಇವತ್ತು ಅಕ್ಯುರೇಟ್ ಉತ್ತರ ಸಿಗಲಿಕ್ಕಿದೆ. ಧರ್ಮಸ್ಥಳ ಶೋಧ ಕಾರ್ಯಕ್ಕೆ ಇವತ್ತೇ ತೆರೆ ಬೀಳಬಹುದು. ಅಂತಿಮ ಚರಣಕ್ಕೆ SIT ತನಿಖೆ ತಲುಪಿತ್ತಾ ಅನ್ನುವಂತಹ ಪ್ರಶ್ನೆ. SITಯಿಂದ ಇವತ್ತು ವಿಚಾರಣೆಯೋ ಅಥವಾ ಮತ್ತೆ ಭೂಮಿ ಅಗೆಯುವಂತಹ ಕೆಲಸವೋ? ಕಳೆದ 3 ದಿನಗಳಿಂದ ಉತ್ಖನನ ನಡೆದಿಲ್ಲ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ SITಯ ಮುಂದಿನ ನಡೆ. ಉತ್ಖನನಕ್ಕೆ ಬ್ರೇಕ್ ಹಾಕಿ ಸ್ಥಳ ಮಹಾಜರು ನಡೆಸುವ ಸಾಧ್ಯತೆ ಇದೆ.
ಇನ್ನು ಆ ಮುಸುಕುಧಾರಿ ವ್ಯಕ್ತಿ ಹೇಳಿದಂತೆಯೇ ಇನ್ನೂ ಕೆಲವು ಸ್ಥಳಗಳು ಗುರುತಿಸುವಂಥದ್ದು ಬಾಕಿ ಇದೆ. ಹಾಗಿದ್ರೆ ಇವತ್ತು ಸ್ಥಳ ಗುರುತು ಮಾಡೋದಕ್ಕೆ ಮುಂದಾದರೆ ಮತ್ತೆ ಉತ್ಖನನ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಅಂತ ಅರ್ಥ. ಅಥವಾ ಉತ್ಖನನವನ್ನು ಇಲ್ಲಿಗೆ ನಿಲ್ಲಿಸಿ ಸ್ಥಳ ಮಹಾಜರಿಗೆ ಮುಂದಾದರೆ ಇನ್ನೂ ಒಂದು ವಿಚಾರ ಇದೆ ವೀಕ್ಷಕರೇ, ಆತ ತಂದಿದ್ದ ತಲೆಬುರುಡೆ ಹಿಂದೆ ಬಿದ್ದರೆ ಹಾಗಿದ್ರೆ SIT ಅಧಿಕಾರಿಗಳು ಈ ತಲೆಬುರುಡೆಯನ್ನು ತಂದಿದ್ದು ಎಲ್ಲಿಂದ, ಯಾರದ್ದು, ಏನು, ಎತ್ತ, ಅದರ ಸ್ಥಳ ಮಹಾಜರ್ ಕೋರ್ಟ್ಗೆ ಹಾಜರುಪಡಿಸಿರೋ ಬುರುಡೆಯ ಮೂಲ ಪತ್ತೆ ಕಾರ್ಯ ಇವತ್ತು ನಡೆಯಬಹುದು. ಬುರುಡೆ ತಂದ ಸ್ಥಳದ ಮಹಾಜರು ಇನ್ನೂ ಕೂಡ ಬಾಕಿ ಇದೆ. ಅನಾಮಧೇಯ ವಾಸ್ತವ್ಯ ಇದ್ದ ಸ್ಥಳದ ಮಹಾಜರು ಆಗಬೇಕಾಗಿದೆ. ಇವತ್ತಿನ SIT ನಡೆ ನಿರ್ಧರಿಸಲಿದೆ ತನಿಖೆಯ ಭವಿಷ್ಯವನ್ನು. ಸೊ ಈ ಅನಾಮಧೇಯ ವ್ಯಕ್ತಿ ಮತ್ತಷ್ಟು ಸ್ಥಳ ಗುರುತಿಸ್ತೀನಿ ಸಾರ್, ಇನ್ನಷ್ಟು ಸ್ಥಳಗಳಿದೆ ಸಾರ್ ಅಂತ ಮೊನ್ನೆ ಹೇಳಿದ್ದ. ಆ ಪ್ರಕಾರವಾಗಿ SIT ಇವನ ತಾಳಕ್ಕೆ ಕುಣಿಯುತ್ತಾ ಅಥವಾ ಇವತ್ತು ಈ ಉತ್ಖನನ ನಿಲ್ಲಿಸಿ ಸ್ಥಳ ಮಹಾಜರಿಗೆ ಹೋಗುತ್ತಾ, ಅಂದರೆ ಆತ ಮೊದಲು ತಂದಿದ್ದ ಆ ತಲೆಬುರುಡೆ ಎಲ್ಲಿಂದ ಬಂತು, ಏನು, ಎತ್ತ, ಈ ಬಗ್ಗೆ ಏನಾದರೂ ಅಲ್ಲಿ ಇವತ್ತು ತನಿಖೆ ನಡೆಯುತ್ತಾ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ. ದಿನೇಶ್, ಏನೇನು ಆಗ್ಬೋದು ಇವತ್ತು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ಇದುವರೆಗೆ 17 ಪಾಯಿಂಟ್ಗಳ ಉತ್ಖನನ ಆಗಿರುವಂಥದ್ದು. ಕೇವಲ 6ನೇ ಪಾಯಿಂಟ್ನಲ್ಲಿ ಹೊರತುಪಡಿಸಿದಂತೆ ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಕಳೆಬರ ಪತ್ತೆ ಆಗಿಲ್ಲ. ಮೊನ್ನೆ ಗುರುವಾರಕ್ಕೆ ಈ ಒಂದು ಉತ್ಖನನ ಸ್ಟಾಪ್ ಆಗಿರುವಂಥದ್ದು. ಶುಕ್ರವಾರ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಜೆ ಇತ್ತು. ಶನಿವಾರ ಈ ಉತ್ಖನನ ಆಗಲಿ ಮಹಜರು ಆಗಲಿ ನಡೀಲಿಲ್ಲ. ಆದಿತ್ಯವಾರ ರಜೆ ಇತ್ತು. ಇವತ್ತು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಇನ್ನು ಮುಂದೆ ನೋಡಬೇಕಷ್ಟೇ. ಆದರೆ ಇವತ್ತು ಉತ್ಖನನ ನಡೆಯುವುದು ಬಹುತೇಕ ಡೌಟ್. ಯಾಕಂದರೆ ಉತ್ಖನನಕ್ಕೆ ನಡಿಬೇಕಾದ್ರೆ ಆರಂಭದಲ್ಲೇ ಪಂಚಾಯತಿಗೆ ಕಾರ್ಮಿಕರನ್ನ ಬರ ಹೇಳ್ತಾರೆ. ಅಂದರೆ ಉತ್ಖನನಕ್ಕೆ ಬೇಕಾದಂಥ ಒಂದಷ್ಟು ಕಾರ್ಮಿಕರನ್ನ ಮೊದಲೇ ಕರೆಸಿಕೊಳ್ತಾರೆ. ಆದರೆ ಇವತ್ತು ಯಾವುದೇ ರೀತಿಯಾಗಿ ಕಾರ್ಮಿಕರಿಗೆ ಬರಲಿಕ್ಕೆ ಹೇಳಲಿಲ್ಲ. ಹೀಗಾಗಿ ಉತ್ಖನನ ನಡೆಯುವುದು ಡೌಟ್ ಅಂತ ಹೇಳಲಾಗ್ತಿದೆ. ಜೊತೆಗೆ ಮಹಜರು ಕೂಡ ಡೌಟ್ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು. ಯಾಕಂದರೆ ಮಹಜರಿಗೆ ಬೇಕಾದರೆ ಈ ಕಡೆ ಕರ್ಕೊಂಡು ಬರಬೇಕು, ಅದು ಕೂಡ ಇನ್ನೂ ಆಗಿಲ್ಲ. ಹೀಗಾಗಿ ಇವತ್ತು ವಿಚಾರಣೆ ನಡುವಂಥ ಸಾಧ್ಯತೆ ಇದೆ. ಅಂದರೆ ಸಾಕಷ್ಟು ವಿಚಾರಣೆ ಬಾಕಿ ಇದೆ. ಆತನ ಭಾಳಷ್ಟು ವಿಚಾರಣೆಗಳು ಬಾಕಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಮಂದಿ ಈಗಾಗಲೇ ದೂರು ನೀಡಿರುವಂಥದ್ದು. ಅಂದರೆ ಈತ ಹೂಳುತ್ತಿರುವುದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಒಂದು ದೂರನ್ನು ಸಾಕಷ್ಟು ಮಂದಿ ನೀಡಿದ್ದಾರೆ. ಅಂದರೆ 13ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ, ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರ ಒಂದಷ್ಟು ವಿಚಾರಣೆ ಯಾವತ್ತು ನಡೆಯುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಆತ ಈಗಾಗಲೇ ಕೋರ್ಟಿಗೆ ಒಪ್ಪಿಸಿದಂಥ ಬುರುಡೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಏನಾದರೂ ಮಹಜರು ಮಾಡಿದರೆ ಇವತ್ತು ಬುರುಡೆ ತಂದ ಸ್ಥಳದಲ್ಲಿ ಮಹಜರು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಆತ ಇಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಯಾವ ಪ್ರದೇಶದಲ್ಲಿ ವಾಸ್ತವ್ಯ ಹೂಡಿದ್ದ ಆ ಪ್ರದೇಶದ ಮಹಜರು ಕೂಡ ಬಾಕಿ ಇದೆ. ಇನ್ನೂ ಕೂಡ ಆ ಪ್ರದೇಶದ ಮಹಜರು ಆಗಿಲ್ಲ. ಕೇವಲ ದೇವಸ್ಥಾನದ ಪಕ್ಕದಲ್ಲಿ ಇದ್ದಂಥ ಒಂದು ಆತ ತಂಗುತ್ತಿದ್ದಂತಂದರೆ ಅಲ್ಲಿ ನಿಲ್ತಾ ಇದ್ದಂಥ ಕಡೆಯ ಒಂದು ಮಹಜರು ಆಗಿದೆ ಹೊರತು ಬೇರೆ ಕಡೆಯ ಮಹಜರು ಆಗಿಲ್ಲ. ಹೀಗಾಗಿ ಆತನ ವಾಸ್ತವ್ಯ ಇದ್ದಂಥ ಮನೆ, ವಾಸ್ತವ್ಯ ಇದ್ದಂಥ ಒಂದು ಏನು ಇದ್ದಂಥ ಸ್ಥಳ ಏನಿದೆ ಅದರ ಮಹಜರು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಅದರ ಮಹಜರು ಯಾವತ್ತು ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಮಹಜರು ಆದರೆ ಒಂದು ಬುರುಡೆಯ ತಂದ ಸ್ಥಳದಿಂದ ಮಹಜರು ಆಗ್ಬೋದು, ಇಲ್ಲಾಂದರೆ ಆತ ವಾಸ್ತವ್ಯ ಹೂಡಿದಂಥ ಮನೆ ಏನಿದೆ ಅದರ ಮಹಜರು ಕೂಡ ಆಗ್ಬೋದು. ಅದರ ಹೊರತುಪಡಿಸಿದಂತೆ ಇವತ್ತು ಸುದೀರ್ಘವಾದಂಥ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಒಂದು ಆತನ ಪ್ರತಿ ಪಾಯಿಂಟಿಗೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ. ಅಂದರೆ ಪ್ರತಿ ಪಾಯಿಂಟ್ನಲ್ಲಿ ಇದ್ದಂಥ ಅಲ್ಲಿ ಇದ್ದಂಥ ಜನರಾಗಿರ್ಬೋದು ಮತ್ತು ಅದು ಯಾರು ಹೇಳಿ ಹೂತು ಹಾಕಲಾಗಿತ್ತು, ಜೊತೆಗೆ ಹೂತು ಹಾಕುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಈ ರೀತಿಯಾದಂಥ ಪ್ರತಿ ಪಾಯಿಂಟ್ನ ದಾಖಲೀಕರಣ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಏನು ವಿಚಾರಣೆಗಳು ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ರಿಪೋರ್ಟ್ಗಳನ್ನು ಇವತ್ತು SIT ಅಧಿಕಾರಿಗಳು ತಯಾರಿಸುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಇವತ್ತು ಸೆಷನ್ ಇರುತ್ತೆ. ಹೀಗಾಗಿ ಅಲ್ಲಿ ಒಂದಷ್ಟು ಇದೇ ವಿಚಾರವಾಗಿ ಗಂಭೀರವಾದಂಥ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಮಾಹಿತಿಗಾಗಿ ಧರ್ಮಸ್ಥಳದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ CK ರಾಮಮೂರ್ತಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬಿ ಟೀಮ್ನಿಂದ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಶಾಸಕ CK ರಾಮಮೂರ್ತಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ದೇಗುಲ ಧರ್ಮ ನಾಶದ ಹುನ್ನಾರವಾಗ್ತಾ ಇದೆ. ಸಿದ್ದರಾಮಯ್ಯ ಬಿ ಟೀಮ್ನ ವ್ಯವಸ್ಥಿತ ಷಡ್ಯಂತ್ರ ಇದು. ನಗರ ನಕ್ಸಲರ ಅಣತಿಯಂತೆ
ತನಿಖೆಗೆ SIT ರಚನೆಯಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ CK ರಾಮಮೂರ್ತಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಗರ ನಕ್ಸಲರ ಡ್ರಾಮಾದ 2ನೇ ಪಾರ್ಟ್ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಪ್ರಕರಣ ಈಗ ರಾಜಕೀಯ ತಿರುವುಗಳನ್ನ ಪಡ್ಕೊಂಡಿದೆ. ಈಗ BJPಯವರು ಕೂಡ ಅಧಿಕೃತವಾಗಿ ಧರ್ಮಸ್ಥಳವನ್ನು ಬೆಂಬಲಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ಈವರೆಗೂ ಕೂಡ ನಡೆದಿರ್ತಕ್ಕಂಥ SIT ತನಿಖೆ ಏನಿದೆ ಈ ಸಂಬಂಧಪಟ್ಟಂತೆ BJPಯವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಈವರೆಗೂ ಕೂಡ ಆಗ್ತಾ ಇರ್ತಕ್ಕಂಥ SIT ತನಿಖೆಯಿಂದ ಸಾಧಿಸಿದ್ದು ಏನು ಅಂತಕ್ಕಂತಹ ಪ್ರಶ್ನೆಗಳನ್ನು BJP ಎತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ತನಿಖೆ ನೆಪದಲ್ಲಿ ಧರ್ಮಸ್ಥಳದ ಅವಹೇಳನ ಆಗ್ತಾ ಇದೆ, ತೇಜೋವಧೆ ಆಗ್ತಾ ಇದೆ ಅಂತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ CK ರಾಮಮೂರ್ತಿ ಅವರಿದ್ದಾರೆ, ಜಯನಗರ ಶಾಸಕರು. ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳೋದಿದೆಯಂತೆ. ಏನು ಕೇಳ್ತಾ ನೋಡೋಣ. ಸರ್ ನಮಸ್ತೆ. ಇದೇ ಒಂದು ಪುಲಿಕೇಶಿ ನಗರದಲ್ಲಿ ಯಾವುದೋ ಧರ್ಮದ ಮೇಲೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಏನೋ ಬಂತು ಅಂತ ಪೊಲೀಸ್ ಸ್ಟೇಷನಲ್ಲಿ ಸುಟ್ಬಿಟ್ರಲ್ಲ ಇವರು. ಈ ಸರ್ಕಾರದಲ್ಲಿ ಒಬ್ಬ ಶಾಸಕನ ಮನೆ ಸುಟ್ಟಾಕಿದ್ರಲ್ಲ ಒಂದೇ ಒಂದು ಪೋಸ್ಟಲ್ಲಿ. ಇವತ್ತು ನೂರಾರು ಪೋಸ್ಟ್ಗಳು ಇವತ್ತು ವಾಟ್ಸಪ್ಪಲ್ಲಿ ಬರ್ತಾಯಿದೆ, ಯೂಟ್ಯೂಬಲ್ಲಿ ಬರ್ತಾಯಿದೆ. ಅವನು ಬೇರೆ ಬೇರೆ ಹೆಸರು ಹೇಳೋದು ಬೇಡ, ಯಾವ್ಯಾವ ಭಾಷಿಕರು ಇವತ್ತು ಇದ್ರ ಬಗ್ಗೆ ಮಾತಾಡ್ತೀವಿ. ಇದು ಬಗ್ಗೆ ಸ್ಟಾಪ್ ಮಾಡಬೇಕು, ಕ್ರಮ ತಗೊಳ್ಳಿ. ಸೌಜನ್ಯಪುರ ನಿಜವಾಗ್ಲೂ ನ್ಯಾಯ ಇತ್ತು ಅಂದರೆ ಫಸ್ಟ್ ಅವ್ರನ್ನ ಗಲ್ಗಾಕಿ. ಆ ಪ್ರಶ್ನೆ ಬರಲ್ಲ, ನಾವು ಅದ್ರ ಬಗ್ಗೆ ನಾವು ಮಾತಾಡಲ್ಲ. ನಾವು ಯಾವತ್ತೂ ಸೌಜನ್ಯ ಪರ ಮಾತಾಡ್ತೀವಿ. ಆದರೆ ನಮ್ಮ ಧರ್ಮಸ್ಥಳ ಮಾತನಾಡುವ ಮಂಜುನಾಥ ಇವತ್ತು ನಿಜವಾಗ್ಲೂ ಬಡವರಿಗೆ ಸುಮಾರು ಜನಕ್ಕೆ ಇವತ್ತು ನಾವು ಎಲ್ಲ ಸೇರ್ತೀವಿ. ಬಡ ಯಾರು ಶ್ರೀಮಂತರ ಅಂತಲ್ಲ, ಇವತ್ತು ಮಂಜುನಾಥ ಅಂದರೆ ಎಲ್ಲರ ಮನೇಲಿ ಫೋಟೋ ಹಾಕ್ಕೊಂಡಿದ್ದಾರೆ. ಈ ಒಂದು ಧರ್ಮದ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ ಯಾರೋ ಒಂದು ಲೆಫ್ಟಿಸ್ಟ್ಗಳು, ಸನ್ಮಾನ್ಯ ಸಿದ್ದರಾಮಯ್ಯನವರು ತಂಡ, ಅವ್ರನ್ನೇನು B ಟೀಮ್ ಅಂತ ಇದೆ, ಈ B ಟೀಮು ಎಲ್ಲೋ ಒಂದು ಕಡೆ ಇದೊಂದು ನಾಶ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಮತ್ತೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಹಿಂದಕ್ಕೆ ಹೋಗಿ ಸ್ವಲ್ಪ ಬ್ಯಾಕ್ ಹಿಂದೆ ಸರ್ಕಾರಕ್ಕೆ ಹೋಗಿ. ಲಿಂಗಾಯತ ಮತ್ತು ವೀರಶೈವ ಅಂತ ಏನು ನೀವು ಜಾತಿ ಹೊಡೆದಾಗ ನೀವು ಪ್ರತಿಫಲ ಏನಾಯ್ತು ನಿಮ್ಮದು? ಇದೇ ಪ್ರತಿಫಲ ಇವತ್ತು ಉನ್ನತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಾವೇ ನಿಮಗೇನೋ ಹೇಳ್ಬಿಟ್ರೆ BJPನವರು ಈ ಥರ ರಾಜಕೀಯ ಅಂತ. ನಾವು ರಾಜಕೀಯದಲ್ಲ. ಯಾವ ಭಕ್ತಾದಿಗಳಿಗೆ ನೋವು ಉಂಟು ಮಾಡಬಾರ್ದು. ಯಾರು ಈ ಒಂದು ದೇವಸ್ಥಾನದ ಬಗ್ಗೆ, ಪೂಜೆ ಪುನಸ್ಕಾರದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ನಮಗೆ ತಂದೆ ತಾಯಿ ಅಂತ ಯಾರು ಇವತ್ತು ಕೈ ಮುಗಿತಾರೆ ಅವ್ರಿಗೆಲ್ಲೋ ಒಂದು ಕಡೆ ಭಾವನೆಗಳಿಗೆ ನೀವು ಧಕ್ಕೆಯನ್ನು ಮಾಡ್ತಾಯಿದ್ದೀರ. ಅದ್ರ ಬಗ್ಗೆ ನೀವು ಜನಗಳ ಓಟ್ ತೊಗೊಂಡು ಬಂದು ಗೆದ್ದಿರಿ. ಬರೀ ಒಂದು ಧರ್ಮದವ್ರು ನಿಮ್ಗೆ ಓಟ್ ಹಾಕಿಲ್ಲ, ಎಲ್ಲ ಕಡೆ ಓಟ್ ಹಾಕಿದ್ದಾರೆ ನಿಮಗೆ. ಆದರೆ ಆ ಧರ್ಮಕ್ಕೆ ನೀವು ಧಕ್ಕೆ ಉಂಟು ಮಾಡ್ತಾಯಿದ್ದೀರ. ಇದ್ರ ಬಗ್ಗೆ ಟೋಟಲ್ ಬರೀ BJP ಅಂತಲ್ಲ, ಯಾರ್ಯಾರು ಇವತ್ತು ಧರ್ಮಸ್ಥಳ ಭಕ್ತರುಗಳು ಸಂಪೂರ್ಣ ಸಹಕಾರ ನಾವು ಮಾಡ್ತೀವಿ. ನಾವೆಲ್ಲ ಶಾಸಕರು, ಜನಪ್ರತಿನಿಧಿಗಳು ಕೂಡ ವಿ ಆರ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ, ವಿ ಆರ್ ಸ್ಟ್ಯಾಂಡ್ ವಿತ್ ಮಂಜುನಾಥ. ಅವ್ರು ಮಾಡೋವಂಥ ದಾಸೋಹಗಳು ಯಾರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಆದರೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ನೀವು ಯಾರು ಈ ಲೆಫ್ಟಿಸ್ಟ್ಗಳಿದ್ದಾರೆ, ಯಾರು ಇವತ್ತು ನಗರ ನಕ್ಸಲ್ಗಳಿದ್ದಾರೆ, ಅವ್ರ ಮಾತು ಕೇಳಬೇಡಿ. ನೀವು ನಗರ ನಕ್ಸಲ್ ಅವ್ರನ್ನ ನೀವು ಹತ್ತಿರ ತಗೊಂಡು ನಕ್ಸಲೈಟ್ಗಳನ್ನ ಸರೆಂಡ್ರ್ ಮಾಡಿಸ್ಕೊಂಡ್ರಿ. ಪೊಲೀಸ್ನವ್ರಿಗೆ ಅವಮಾನ ಮಾಡಿದ್ರಿ ನೀವು. ಅವಾಗ ಪೊಲೀಸ್ನವರು ಕೂಪಿಂಗ್ ಮಾಡಿ ವರ್ಷ ಕಾದರೂ ಕೂಡ ನಕ್ಸಲೈಟ್ ಸಿಕ್ಕಲಿಲ್ಲ. ಈ ನಗರ ನಕ್ಸಲೈಟ್ ಒಂದು 10 ಜನ ಹೋಗಿ 2 ಮೀಟಿಂಗ್ ಮಾಡ್ತಾರೆ, ಬಂದು ಸರೆಂಡರ್ ಆಗ್ಬಿಡ್ತಾರೆ. ಎಲ್ಲ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸ್ಬಿಡ್ತಾರೆ. ಏನು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಗರ ನಕ್ಸಲೈಟ್ಸ್ಗಳು ಇದು 2ನೇ ಪಾರ್ಟ್ ಮಾಡಿ ಇವತ್ತು ಏನಾರ ಮಾಡಿ ಆ ದೇವಸ್ಥಾನಕ್ಕೆ ಒಂದು ಬ್ಯಾಡ್ ನೇಮ್ ತೊಗೊಂಬರ್ಬೇಕು ಅಂತ ಹೊರಟಿದ್ದಾರೆ. ಇವತ್ತು ಇದು ಶಾಶ್ವತ ಅಲ್ಲ. ಇದು ಭಾರತ ದೇಶದಲ್ಲಿ ಎಷ್ಟೋ ಹಿಂದೆ ಸುಮಾರು ಒಂದು ಲೆಕ್ಕ ಹಾಕ್ಕೊಂಡ್ರೆ 1000 ವರ್ಷದಿಂದ ಇವತ್ತು ಯಾರ್ಯಾರು ಗಜ್ನಿ ಮಹಮ್ಮದ್ ಅಂತವರು, ಖಿಲ್ಜಿ ಅಂತವರು ಎಷ್ಟೋ ಜನ ಇವತ್ತು ನುಗ್ಗಿ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಆದರೂ ಕೂಡ ಇವತ್ತು ಸನಾತನ ಧರ್ಮ ಉಳ್ಕೊಂಡಿದೆ. ನಾನು ಒಂದು ಮನವಿ ಮಾಡ್ಕೊತೀನಿ, ದಯಮಾಡಿ ನಾಳೆ ಆನ್ಸರ್ ಕೊಡಬೇಕು, ಇವತ್ತು ಆನ್ಸರ್ ಕೊಡಬೇಕು. ಮತ್ತು ಮಂಗಳವಾರ ಬುಧವಾರಕ್ಕೆ ಹೋಗ್ಬೇಡಿ, ಇವತ್ತು ಸೋಮವಾರ ಇವತ್ತು ದಯಮಾಡಿ ಇವತ್ತು ಆನ್ಸರ್ ಕೊಟ್ಟು ಇದಕ್ಕೆ ಮಂಗಳಾಡಿ. ನಾವೆಲ್ಲ ಸಪೋರ್ಟ್ ಇರ್ತೀವಿ, ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಧರ್ಮ ಉಳಿಸಿ, ಯಾವುದೇ ಧರ್ಮ ಆಗಲಿ, ಯಾವ ಧರ್ಮಕ್ಕೂ ಕೂಡ ಈ ಥರ ಬೆಂಕಿ ಆಗುವಂಥ ಕೆಲಸ ಮಾಡಬಾರ್ದು. ಇವತ್ತು ಮಂಗಳಾಡಿ ಅಂತಂದರೆ ಏನು SIT ಸ್ಟಾಪ್ ಮಾಡಿ ಅಂತನೋ ಅಥವಾ ಏನು ಅಂತ ನಿಮ್ಮ ಡಿಮ್ಯಾಂಡು ಅಂತ BJP ಅವರು? ನಾವು ಹೇಳ್ತಾ ಇರೋದು ಫಸ್ಟ್ ಎನ್ಕ್ವೈರಿ ಮಾಡಿ, ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ. ಫಸ್ಟ್ ತೊಗೊಂಡೋಗಿ ಅವನ ನಿಜ ಹೇಳ್ತಾರಾ ಸುಳ್ಳು ಹೇಳ್ತಾರಾ ಅಂತ. ಯಾರ್ಯಾರು ವಿ ಡಿಮ್ಯಾಂಡ್, ಯಾರ್ಯಾರ ಹತ್ರ ಪರ ಇರ್ಬೋದು ವಿರೋಧ ಆಗಿರ್ಬೋದು, ಯಾರ್ಯಾರ ಹತ್ರ ಡಾಕ್ಯುಮೆಂಟ್ ಇದೆ ದಯಮಾಡಿ SIT ಕೊಡೋಕ್ಕೆ ಹೇಳಿ.
SITನಲ್ಲಿ ಎನ್ಕ್ವೈರಿ ಮಾಡಲಿ. ಜಯನಗರ ಶಾಸಕರಂತ ಸಿ.ಕೆ. ರಾಮಮೂರ್ತಿ ಅವರ ಮಾತು. ಇವತ್ತು ಅಧಿವೇಶನದಲ್ಲಿ ದೊಡ್ಡ ಜಟಾಪಟಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ಇವತ್ತು ಸರ್ಕಾರ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಆ ಉತ್ತರಕ್ಕೆ BJP ತೃಪ್ತಿ ಆಗತ್ತಾ ಅಂತಕ್ಕಂಥದ್ದು ಇರತಕ್ಕಂಥ ಪ್ರಶ್ನೆ. ಯಾಕೆಂತಂದರೆ ಸರ್ಕಾರ ಈವರೆಗೂ ಕೂಡ ಆಗಿರ್ತಕ್ಕಂಥ SITಯ ತನಿಖೆ ಪ್ರಗತಿಯ ವರದಿಯನ್ನು ಇವತ್ತು ಹಂಚ್ಕೊಳ್ಳುತ್ತೆ. ಆದರೆ ಆ ವರದಿ ಎಷ್ಟರ ಮಟ್ಟಿಗೆ ಅದರಲ್ಲಿ ಸತ್ಯತೆ ಮತ್ತು ಆ ವರದಿ ಬಗ್ಗೆ BJPಯವರ ಆಕ್ಷೇಪಗಳು ಏನು ಅನ್ನೋದೇ ಸಾಕಷ್ಟು ಕುತೂಹಲ. ನೋಡೋಣ ಇವತ್ತಿನ ಅಧಿವೇಶನ ಯಾವ ರೀತಿಯಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಕಾರಣ ಆಗಬಹುದು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಅವಹೇಳನಕಾರಿ ಅವರ ಮೇಲೆ ಆಪಾದನೆಗಳು ನಡೀತಾ ಇದೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಮತ್ತೆ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡೋದಕ್ಕೆ ತಯಾರಿಗಳು ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಜೈಲಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕಾಗಿ ಮನವಿಯನ್ನು ಕೂಡ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಬಳ್ಳಾರಿ ಜೈಲಿಗೆ ಹೋಗಬೇಕು. ಜಾಮೀನು ಸಿಕ್ಕಾಗ ಬಳ್ಳಾರಿ ಜೈಲಲ್ಲಿ ಇದ್ದ ದರ್ಶನ್ ಈಗ ಸದ್ಯ ಪರಪ್ಪನ ಅಗ್ರಹಾರ ಸೇರಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿಂದ ನೇರವಾಗಿ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ಗೆ ತಯಾರಿ ನಡೀತಾ ಇದೆ. ಇದೇ ವಿಚಾರವಾಗಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕಿದ್ದಾರೆ ಜೈಲಾಧಿಕಾರಿಗಳು. SPP ಪ್ರಸನ್ನಕುಮಾರ್ ಮೂಲಕ ಮನವಿಗೆ ಪ್ಲಾನ್ ಮಾಡಿಕೊಡ್ತಾ ಇದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಕಳೆದ ಬಾರಿ ಕೆಲ ರೌಡಿಗಳ ಸಂಪರ್ಕದಲ್ಲಿ ಇದೇ ದರ್ಶನ್ ಇದ್ದದ್ದು. ಐಷಾರಾಮಿ ಜೀವನ ಜೈಲಿನ ಒಳಗಡೆ ಅಂತ ಹೇಳಿ ಕೈಯಲ್ಲಿ ಕಾಫಿ ಮಗ್ಗು, ಸಿಗರೇಟು, ರೌಂಡ್ ಟೇಬಲ್ಲು, ಚೇರು ಇವೆಲ್ಲದ ಫೋಟೋ ವೈರಲ್ ಆಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಕೈದಿಗಳಿಗೆ ಈ ರೀತಿಯ ಫೆಸಿಲಿಟೀಸ್ ಆ ಜೈಲಲ್ಲಿ ಸಿಗುತ್ತಾ ಅನ್ನುವಂಥದ್ದು ಈಗ ಐಷಾರಾಮಿ ವ್ಯವಸ್ಥೆಯನ್ನು ಮಾಡಿದ್ದ ಜೈಲಾಧಿಕಾರಿ ಎತ್ತಂಗಡಿ ಡಿಸ್ಮಿಸ್ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗ ಸದ್ಯ ಇದು ಯಾವುದು ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ. ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಇನ್ನು ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮೇಲೆ ಹದ್ದಿನ ಕಣ್ಣಿರಿಸಲಾಗಿದೆ. ಎಲ್ಲ ಜೈಲಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆಯೋ ಅದೇ ರೀತಿ ದರ್ಶನ್ಗೂ ಕೂಡ ವ್ಯವಸ್ಥೆ. ಮನೆಯಿಂದ ಊಟ ಮತ್ತೊಂದು ಮಗದೊಂದು ಯಾವುದಕ್ಕೂ ಕೂಡ ಅಲ್ಲಿ ಅನುಮತಿ ಇಲ್ಲ. ಜೈಲಲ್ಲಿ ಎಲ್ಲರಿಗೂ ಯಾವ ರೀತಿ ವ್ಯವಸ್ಥೆ ಇದೆಯೋ ಅದೇ ರೀತಿ ದರ್ಶನ್ಗೆ ವ್ಯವಸ್ಥೆ. ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ಕೇಳಿದರೂ ಕೂಡ ಕೊಟ್ಟಿಲ್ಲ. ಜೈಲಿನ ನಿಯಮಾವಳಿಗಳ ಪ್ರಕಾರ ಕೇವಲ ಒಂದೇ ಒಂದು ಬೆಡ್ಶೀಟ್ ತಗೊಂಡು ಹೋಗು ದರ್ಶನ್ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ಇನ್ನು ಭದ್ರತೆ ಬ್ಯಾರಕ್ ಹೇಗಿದೆ? ದರ್ಶನ್ ಇರುವಂಥ ಬ್ಯಾರಕ್ನಲ್ಲಿ ಭದ್ರತೆ. ಸುಪ್ರೀಂ ಕೋರ್ಟ್ ಚಾಟಿ ಬಳಿಕ ಜೈಲ್ ಸಿಬ್ಬಂದಿ ಎಚ್ಚೆತ್ತುಕೊಂಡಿದೆ.
ಕಳೆದ ಬಾರಿ ಲಾನ್ನಲ್ಲಿ ಕುಳಿತು ಸಿಗರೇಟ್ ಸೇದಿದ್ದು, ಆದರೆ ಈ ಬಾರಿ ಕಂಪ್ಲೀಟ್ ಸೆಟಪ್ ಗೆಟಪ್ ಎಲ್ಲ ಚೇಂಜ್. 24 ಗಂಟೆನೂ ದರ್ಶನ್ ಮೇಲೆ ಸಿಬ್ಬಂದಿ ನಿಗಾಯಿಸ್ತಾ ಇದ್ದಾರೆ. ಕಾರಾಗೃಹ ಕೊಠಡಿ ಸಂಖ್ಯೆ 1ರಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್. ಜೈಲಲ್ಲಿ ಯಾರಿಗೂ ಇಲ್ಲ ದರ್ಶನ್ ಭೇಟಿಗೆ ಅವಕಾಶ. ಸಿಬ್ಬಂದಿ ಕೂಡ ವಿನಾಕಾರಣ ಮಾತಾಡುವಂತಿಲ್ಲ. 500 ಕೈದಿಗಳು ಇರುವಂತಹ ಸಾಮರ್ಥ್ಯ ಇರೋ ಕೊಠಡಿಯಲ್ಲಿ ಈಗ ದರ್ಶನ್. ಅದಕ್ಕಾಗಿ ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ವ್ಯವಸ್ಥೆ ಇದೆ. ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ರಿಂದ ನಿಗಾವಹಿಸುವ ಕೆಲಸ ಆಗ್ತಾ ಇದೆ. 2 ಜೈಲರ್, 2 ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ, 2 ಹೆಡ್ ವಾರ್ಡ್ಗಳು, 2 ವಾರ್ಡರ್ಗಳ ನಿಯೋಜನೆ. ಆಗಾಗ ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಕಳೆದ ಬಾರಿ ಫುಲ್ ಫ್ರೀ, ಆದರೆ ಈ ಬಾರಿ ಫುಲ್ ಟೈಟ್. ಸೆಲ್ಲಲ್ಲಿ ಖಾಲಿ ಕೂರಬೇಕು, ಪುಸ್ತಕ ಮಾತ್ರ ಓದಬೇಕು, ಏನು ಎಕ್ಸ್ಟ್ರಾ ಕೇಳುವಂಗಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಮಾದೇಶ್, ಜೈಲಲ್ಲಿ ಎಲ್ಲ ಖೈದಿಗಳಿಗೆ ಯಾವ ರೀತಿಯ ವ್ಯವಸ್ಥೆ ಇದೆಯೋ ಅದೇ ರೀತಿಯ ವ್ಯವಸ್ಥೆ ದರ್ಶನ್ಗೂ ಕೂಡ. ಯಾವುದೇ ರೀತಿಯ ಎಕ್ಸ್ಟ್ರಾ ಫೆಸಿಲಿಟೀಸ್, ಕೇರ್, ನೋ ವೇ. ಮೊನ್ನೆ ದರ್ಶನ್ ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ಕೊಡಿ ಅಂತ ಕೇಳಿದ್ದಕ್ಕೆ ಒಂದೇ ಬೆಡ್ಶೀಟ್ ಕೊಡೋದು, ಜೈಲಿನ ಮ್ಯಾನ್ಯುವಲ್ ಪ್ರಕಾರ 1 ಬೆಡ್ಶೀಟ್ ತೊಗೊಂಡು ಹೋಗಿ ಅಂತ ಕಳಿಸಿದ್ರಂತೆ. ಸೊ ಈಗ ಸದ್ಯಕ್ಕೆ ಖಡಕ್ಕಾಗಿ ಹದ್ದಿನ ಕಣ್ಣೀರಿಸಿರುವಂಥ ವಿಚಾರವೂ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೇಗಿದೆ ದರ್ಶನ್ನ ಜೀವನ ಜೈಲಲ್ಲಿ? ಶ್ರೀಪಾದ್, ಖಂಡಿತವಾಗ್ಲೂ ಕೂಡ 2 ಬೆಡ್ಶೀಟ್ ಕೇಳಿದ್ರೆ ಒಂದೇ ಬೆಡ್ಶೀಟ್ ಕೊಡ್ತೀವಿ ಅನ್ನೋವಂಥ ಖಾರವಾಗಿ ಜೈಲಾಧಿಕಾರಿಗಳು ಒಬ್ಬ ಸೂಪರ್ ಸ್ಟಾರ್ ದರ್ಶನ್ಗೆ ಹೇಳ್ತಾರಂದ್ರೆ ಅದರ ಎಫೆಕ್ಟ್ ಎಲ್ಲಿಂದ ಬಂದಿದ್ದು? ನೇರವಾಗಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶ. ವಾರ್ನ್ ಬರೀ ಆದೇಶ ಅಲ್ಲ, ನೆಕ್ಸ್ಟ್ ಟೈಮ್ ಏನಾದರೂ ಈ ರೀತಿಯಾದಂಥ ಆತನಿಗೆ ಜೈಲಿನಲ್ಲಿ ಏನಾದರೂ ಒಂದಷ್ಟು ಸ್ಪೆಷಾಲಿಟೀಸ್ ಏನಾದರೂ ಕೊಟ್ಟರೆ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿ ಇಲ್ಲಿವರೆಗೂ ಕರೆಸ್ತೀನಿ ಸುಪ್ರೀಂ ಕೋರ್ಟ್ವರೆಗೂ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ಜೈಲಿನ ಕಂಪ್ಲೀಟ್ ವ್ಯವಸ್ಥೆಯೇ ಚೇಂಜ್ ಆಗಿದೆ. ಸುಪ್ರೀಡೆಂಟ್ ಜೈಲಾಧಿಕಾರಿಗಳೇನಿದ್ದಾರೆ ಎಲ್ಲವನ್ನೂ ಕೂಡ ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಈಗ ಪ್ರಿಸನ್ ADGP ಯಾರಿದ್ದಾರೆ ಅಂದರೆ ದಯಾನಂದ್, IPS ದಯಾನಂದ್ ಅವರು ಈಗ ಪ್ರಿಸನ್ ADGP ಇದ್ದಾರೆ. ದರ್ಶನ್ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕಮಿಷನರ್ ಆಗಿದ್ರಲ್ಲ, ಅದೇ ದಯಾನಂದ್ ಈಗ ಪ್ರಿಸನ್ ADGP ಆಗಿದ್ದಾರೆ. ಹೀಗಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಚೇಂಜ್ ಮಾಡಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶ ಇರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಫೋಟೋಗಳಾಗಿರ್ಬೋದು, ಕೈದಿಗಳಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಸಿಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಪ್ರಮುಖವಾಗಿ ದರ್ಶನ್ ವಿಚಾರದಲ್ಲಿ ಕಳೆದ ಬಾರಿ ಎಷ್ಟು ಸೌಲಭ್ಯಗಳಿತ್ತೋ ಅದರ ಒಂದಿಷ್ಟು ಕೂಡ ಮ್ಯಾನ್ಯುವಲ್ನಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ಸೌಲಭ್ಯವನ್ನು ಕೊಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರೆ, ಇದರ ಜೊತೆಗೆ ದರ್ಶನ್ ಜೊತೆ ಯಾರ್ಯಾರು ಮಾತಾಡ್ತಾರೆ, ಯಾರ್ಯಾರು ಸಂಪರ್ಕಕ್ಕೆ ಬರ್ತಾರೆ, ಸಿಬ್ಬಂದಿಗಳು ಕೂಡ ಸರಿಯಾಗಿ ಮಾತಾಡೋ ಹಾಗಿಲ್ಲ ಅಂತೇಳಿ ಹಿರಿಯ ಅಧಿಕಾರಿಗಳು ನೇರವಾಗಿ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಕಳೆದ ಬಾರಿ ಜೈಲಿನಲ್ಲಿದ್ದಂಥ ಒಂದಷ್ಟು ವಿಚಾರಗಳನ್ನು ಏನೆಲ್ಲ ನಡೆದಿತ್ತು, ನ್ಯಾಷನಲ್ ಸುದ್ದಿಯಾಗಿತ್ತು. ದರ್ಶನ್ ಓರ್ವ ರೌಡಿ ಶೀಟರ್ ಜೊತೆ, ಅದರಲ್ಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಅನ್ನುವಂಥ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಒಂದು ಬಾರ್ನಲ್ಲಿ ಕೂತು ಯಾವ ರೀತಿ ಸಿಗರೇಟ್ ಸೇರ್ತಾರಲ್ಲ ಅದೇ ರೀತಿಯಾಗಿ ಒಂದು ಫೋಟೋ ವೈರಲ್ ಆಗಿತ್ತು. ಆ ಒಂದು ವಿಚಾರ ಜೈಲಿನ ವ್ಯವಸ್ಥೆಗಳನ್ನು ಬಿಚ್ಚಿಟ್ಟಿತ್ತು. ಜೊತೆಗೆ ಜೈಲಿನಲ್ಲಿರುವಂಥ ಕೈದಿಗಳಿಗೂ ಹೊರಗಡೆ ಓಡಾಡುವಂಥ ಒಂದಷ್ಟು ಆರೋಪಿಗಳಿಗೂ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆ ಒಂದು ಫೋಟೋ ಇತ್ತು. ಹೀಗಾಗಿ ಇಂತಹ ವಿಚಾರಗಳನ್ನು ಕೋರ್ಟ್ ಯಾವಾಗ ಇಷ್ಟೊಂದು ಸೀರಿಯಸ್ ಆಗಿ ಗಮನಿಸಲಾಗಿದೆ ಅಂತ ಗೊತ್ತಾಯಿತು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಟೈಟ್ ಸೆಕ್ಯೂರಿಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ದರ್ಶನ್ ಬ್ಯಾರಕ್ಕಿನ ಬಳಿಯೇ ಒಂದಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಕೂಡ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಆ ಒಂದು ಸಿಬ್ಬಂದಿಗೆ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಕೂಡ ಅಳವಡಿಸಲಾಗಿದೆ. ಅಲ್ಲಿ ಯಾರ್ಯಾರು ಓಡಾಡ್ತಾರೆ, ದರ್ಶನ್ ಯಾರ್ಯಾರು ಮೀಟ್ ಮಾಡ್ತಾರೆ, ದರ್ಶನ್ ಹೊರಗಡೆ ಬರ್ತಾರಾ ಇಲ್ವಾ, ಅಂದರೆ ಮೇಲಧಿಕಾರಿಗಳ ಸೂಚನೆ ಇದ್ರೂ ಕೂಡ ಜೈಲಿನಲ್ಲಿ ಇದ್ದಂಥ ಒಂದಷ್ಟು ಸಿಬ್ಬಂದಿಗಳು ದರ್ಶನ್ಗೆ ಒಂದಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಿದ್ರು ಅನ್ನುವಂಥ ಆರೋಪ ಇತ್ತು. ಕಳೆದ ಬಾರಿ ಆಗಿದಂಥದ್ರಲ್ಲಿ ಸಿಬ್ಬಂದಿಯ ಕೈವಾಡವೂ ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಲಾಗಿ ಸೌತ್ ಈಸ್ಟ್ DCP ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ನಡೆಸಲಾಗಿತ್ತು. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಚಾನ್ಸ್ ಕೊಡಬಾರ್ದು, ಇಲ್ಲಿ ಸಿಬ್ಬಂದಿ ಕೂಡ ತಪ್ಪು ಮಾಡಬಾರ್ದು, ದರ್ಶನ್ ಕೂಡ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಮುಂದಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಲಾಗ್ತಿದೆ. ದರ್ಶನ್ ಕಂಬಿಯ ಒಳಗಡೆ ಎಷ್ಟು ಕೂಡಬೇಕು, ನಿದ್ದೆ ಮಾಡಬೇಕು, ಇಲ್ಲ ಪುಸ್ತಕ ಓದಬೇಕು ಅಷ್ಟೇ ಬಾಕಿ ಇದೆ. ನಿಜವಾದ ಜೈಲು ಏನಂತ ದರ್ಶನ್ಗೆ ಈ ಬಾರಿ ತೋರಿಸಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.